ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಮೇಲಿನ ಗುಂಡಾಗಿರಿ ನಾವು ಸಹಿಸೋದಿಲ್ಲ. ಸಿದ್ದರಾಮಯ್ಯ ಸರ್ಕಾರದ ದಬ್ಬಾಳಿಕೆಯನ್ನು ನಾವು ಒಪ್ಪೋದಿಲ್ಲ. ಕೊಪ್ಪಳ ವಿಶ್ವವಿದ್ಯಾಲಯ ಉಳಿಸುವ ಹೋರಾಟ ಸಮಿತಿಗೆ ಕೊಪ್ಪಳ ವಿಶ್ವವಿದ್ಯಾಲಯ ಉಳಿಯಲೇಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಜಿಲ್ಲೆಯ ಜನಪ್ರತಿನಿಧಿಗಳೇ, ನೀವು ಎಲ್ಲಿದ್ದೀರಿ? ಜಿಲ್ಲಾ ಮಂತ್ರಿಗಳೇ, ನೀವು ಎಲ್ಲಿದ್ದೀರಿ? ಶಾಸಕರೇ, ನೀವು ಎಲ್ಲಿದ್ದೀರಿ? ಸಂಸದರೇ, ನೀವು ಎಲ್ಲಿದ್ದೀರಿ? ರಾಜ್ಯ ಸರ್ಕಾರ ನಿನ್ನೆ ಏನು ಸದನದಲ್ಲಿ 10 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ಸಂದರ್ಭ ಬಂದಿದೆ ಅಂತ ಏನು ಒಂದು ಸಂದೇಶ ಕೊಟ್ಟಿದೆ. ಅದರ ವಿರುದ್ಧವಾಗಿ ಕೊಪ್ಪಳದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳು ಅಂದ್ರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರರು ಸೇರಿ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಿದೆ. ಅಂದ್ರೆ ಈ ವಿಶ್ವವಿದ್ಯಾಲಯನ ಬಂದ್ ಮಾಡುವಂತಿಲ್ಲ, ಮುಚ್ಚುವಂತಿಲ್ಲ. ಇದನ್ನೇನಾದ್ರು ಬಂದ್ ಮಾಡಿದ್ರೆ ಅಥವಾ ಈ ವಿಶ್ವವಿದ್ಯಾಲಯ ಮುಚ್ಚಿದ್ರೆ ಈ ಕಲ್ಯಾಣ ಕರ್ನಾಟಕಕ್ಕೆ ಆಗ್ತಕ್ಕಂಥ ಒಂದು ದೊಡ್ಡ ಹೊರತ ಕೊಡುತ್ತೆ ಅಥವಾ ದೊಡ್ಡ ಅನ್ಯಾಯ ಮಾಡಿದಂಗೆ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರರು ಏನು ಹೇಳ್ತಾರೆ ಅನ್ನೋದನ್ನ ಅವ್ರನ್ನ ಕೇಳೋಣ ಬನ್ನಿ. ಈ ದಿನ.com ಅಂತಿದ್ದ ಬೀದರ್ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಫೀಸಿನಿಂದ ಅದು ಪೋಷಣೆ ಪಡೆದಿದೆ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳಿದೆ. ಕೊಪ್ಪಳ ವಿಶ್ವವಿದ್ಯಾಲಯವು ಕೂಡ ವಿದ್ಯಾರ್ಥಿಗಳ ಫೀಸಿನಿಂದ ಉಳಿದಿದೆಯೇ ಹೊರತು ಇಂದಿನ ಸರ್ಕಾರವಾಗಲಿ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಆದ್ದರಿಂದ ಬೀದರ್ ವಿಶ್ವವಿದ್ಯಾಲಯವನ್ನು ಯಾವ ಹಿನ್ನೆಲೆಯಲ್ಲಿ ಉಳಿಸಿಕೊಳ್ಳಲಾಗಿದೆಯೋ ಅದೇ ಹಿನ್ನೆಲೆಯಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಉನ್ನತ ಶಿಕ್ಷಣ ಪಡೆಯುವುದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಕಷ್ಟಕರವಾದಂತಹ ವಿಚಾರವಾಗಿದೆ. ಕೊಪ್ಪಳದಲ್ಲಿ ಉನ್ನತ ಶಿಕ್ಷಣ ಸಿಗ್ತಾ ಇತ್ತು. ಇನ್ನು ಮುಂದೆ ಅವರು ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕಾದ್ರೆ ಅದು ಬಳ್ಳಾರಿ ಇರ್ಬೋದು, ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು, ದೂರದ ಊರುಗಳಿಗೆ ಹೋಗಿ ಅವರು ಕಲಿತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯವಾಗಿರೋದರಿಂದ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಉಳಿಸಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತಹ ಈ ವಿಶ್ವವಿದ್ಯಾಲಯವನ್ನು ಅವರು ಉಳಿಸಿಕೊಳ್ಬೇಕು, ಬೆಳೆಸಬೇಕು, ಹೆಚ್ಚಿನ ಒಂದು ನೆರವನ್ನು ಕೊಡಬೇಕು ಅಂತ ಈ ನಮ್ಮ ಪ್ರಗತಿಪರ ಸಂಘಟನೆಗಳ ಮೂಲಕ ನಾವು ಕರ್ನಾಟಕ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಉನ್ನತ ಶಿಕ್ಷಣ ಸಚಿವರನ್ನು ಒತ್ತಾಯಿಸುತ್ತೇವೆ. ಇತ್ತೀಚೆಗೆ ಸರ್ಕಾರವು ಈಗ 2 ವರ್ಷಗಳ ಹಿಂದೆ ಆರಂಭವಾಗಿದ್ದ 9 ವಿಶ್ವವಿದ್ಯಾಲಯಗಳ ಪೈಕಿ 1 ವಿಶ್ವವಿದ್ಯಾಲಯವನ್ನು ಉಳಿಸಿಕೊಂಡು ಉಳಿದ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅನ್ನೋ ಒಂದು ನಿರ್ಣಯವನ್ನು ಕೈಗೊಳ್ಳುವ ಹಂತದಲ್ಲಿದೆ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಈ ಕೊಪ್ಪಳ ಜಿಲ್ಲೆಯ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ 2.5 ವರ್ಷ ಆಗಿದೆ. ಈ ವಿಶ್ವವಿದ್ಯಾಲಯ ಬೆಳೆದು ಇಲ್ಲಿಯ ಸ್ಥಳೀಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ಅನುಕೂಲವನ್ನು ಮಾಡಿಕೊಟ್ಟದಂಥ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ಜನರಿಗೆ ಸರ್ಕಾರದ ಈ ನಿರ್ಣಯ ಬಹಳ ನಿರಾಶೆಯನ್ನು ಉಂಟು ಮಾಡಿದೆ. ಒಂದು ಸರ್ಕಾರ ಪ್ರಾರಂಭಿಸಿದ ವಿಶ್ವವಿದ್ಯಾಲಯವನ್ನು ಇನ್ನೊಂದು ಸರ್ಕಾರ ದಿಢೀರನೆ ಈ ರೀತಿಯಾಗಿ ಮುಚ್ಚುವುದು ಅಂದರೆ ಇದು ಜನರೊಂದಿಗೆ ಸರ್ಕಾರಗಳು ಆಟ ಆಡುತ್ತಿವೆ ಅನ್ನೋ ಭಾವನೆಯನ್ನು ಮೂಡಿಸುತ್ತವೆ. ಒಂದು ಸರ್ಕಾರ ಪ್ರಾರಂಭಿಸುವಾಗ ಜಿಲ್ಲೆಗೂ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭಿಸಿ ಅಲ್ಲಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನಾವೆಲ್ಲರೂ ಬದ್ಧರಾಗಿವೆ ಅಂತ ಹೇಳ್ತಾ ಇರುವಾಗ ಇನ್ನೊಂದು ಸರ್ಕಾರ ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲ, ಅದರ ವ್ಯಾಪ್ತಿ ಬಹಳ ಕಡಿಮೆಯಾಗಿದೆ, ಹೀಗಾಗಿ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತೇವೆ ಅಂತ ಹೇಳುವುದಾದರೆ ಈ ಸರ್ಕಾರಗಳ ದ್ವಂದ್ವ ನಿಲುವುಗಳಿಂದ ಜನತೆ ದಿಕ್ಕೆಡುವಂತಾಗಿದೆ. ಕೊಪ್ಪಳಕ್ಕೆ ವಿಶ್ವವಿದ್ಯಾಲಯದ ಅಗತ್ಯ ಬಹಳ ದಿನಗಳಿಂದಲೂ ಇದೆ. ಅದು ಬೆಳೀತದೆ ಅನ್ನೋ ಕನಸು ಕಟ್ಟಿರುವ ಹೊತ್ತಿನಲ್ಲಿಯೇ
ಇದು ಒಂದು ಆಘಾತಕರ ಸುದ್ದಿ ಸರ್ಕಾರದಿಂದ ಹೊರಬೀಳುತ್ತಿರುವುದನ್ನು ಇಲ್ಲಿಯ ಸ್ಥಳೀಯರಾದ ನಾವು, ವಿದ್ಯಾರ್ಥಿಗಳು, ಸಮಾಜದ ಎಲ್ಲ ವರ್ಗದ ಜನ ಅದನ್ನು ಪ್ರತಿರೋಧಿಸುತ್ತೇವೆ ಅಂತ ಹೇಳೋದಕ್ಕೆ ಬೇರೆ ಹೇಳದೇ ಇದ್ದರೆ ಬೇರೆ ದಾರಿನೇ ಇಲ್ಲ ಅಂತ ಅನಿಸುತ್ತೆ. ವಿಶೇಷವಾಗಿ ಇದನ್ನು ಉಳಿಸ್ಕೊಳ್ಬೇಕಾದ್ರೆ ಹೋರಾಟದ ಜೊತೆಗೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಹೊಣೆಗಾರಿಕೆ ಬಹಳ ದೊಡ್ಡದಿದೆ. ಜನಪ್ರತಿನಿಧಿಗಳಾದವರು ಮುಖ್ಯಮಂತ್ರಿಗಳನ್ನು ಕಂಡು, ಉನ್ನತ ಶಿಕ್ಷಣ ಸಚಿವರನ್ನು ಕಂಡು, ಸಂಬಂಧಿಸಿದ ಅಧಿಕಾರಿಗಳನ್ನು ಕಂಡು ಇಲ್ಲಿ ವಿಶ್ವವಿದ್ಯಾಲಯದ ಅಗತ್ಯತೆ ಏನಿದೆ ಎಂಬುದನ್ನು ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಅವರು ಮಾಡಲಿ. ವಿಶ್ವವಿದ್ಯಾಲಯ ಇಲ್ಲಿ ಉಳಿಯಲಿ, ಇಲ್ಲಿ ಬೆಳೆಯಲಿ, ಇಲ್ಲಿಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅದು ಒಳ್ಳೆಯ ಒಂದು ಸ್ಥಾನವಾಗಿ, ಒಂದು ವೇದಿಕೆಯಾಗಿ, ಒಂದು ಸಂಸ್ಥೆಯಾಗಿ ಉಳಿಲಿ ಅಂತ ನಾವೆಲ್ಲ ಆಸೆ ಪಡ್ತೇವೆ. ಎಲ್ಲ ವಿಚಾರಗಳನ್ನು ನಾವೆಲ್ಲ ಸ್ನೇಹಿತರಿಗೆ ಬೆಂಬಲಿಸ್ತೀವಿ. ಸಾಮಾನ್ಯನ ಬಾಗಿಲಿಗೆ ಉನ್ನತ ಶಿಕ್ಷಣ ಅನ್ನುವಂಥ ವಿಚಾರವನ್ನು ಹೇಳಿದಂಥ ಸರ್ಕಾರಗಳು ಈಗ ಇದ್ದ ವಿಶ್ವವಿದ್ಯಾಲಯಗಳನ್ನು ಮುಚ್ಚಿ ವಿಶೇಷವಾಗಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಭಾಳ ತೊಂದರೆ ಕೊಡ್ತಾರೆ. ಶಿಕ್ಷಣದ ಜವಾಬ್ದಾರಿ ಮುಖ್ಯವಾಗಿ ಸರ್ಕಾರದ್ದೇ ಇದ್ದು ಈ ಅನಾನುಕೂಲತೆಗಳನ್ನು ನೆವ ಹೇಳಿ ಮುಚ್ಚೋದು ಇದು ಬಹಳ ಅವಮಾನೀಯವಾಗಿ ಅನಿಸುತ್ತಾರೆ. ಮತ್ತು ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ ಏನೋ ಒಂದು ಉದ್ಯೋಗವನ್ನು ಬದುಕನ್ನು ಕಟ್ಟಿಕೊಂಡಂಥ ತಾತ್ಕಾಲಿಕ ನೌಕರರು ಬೀದಿಗೆ ಬೀಳಬೇಕಾಗುತ್ತೆ. ಅದಕ್ಕೆ ಇದನ್ನು ಇನ್ನೊಮ್ಮೆ ಮರು ಪರಿಶೀಲನೆ ಮಾಡಬೇಕಾದದ್ದು ಸರ್ಕಾರಕ್ಕೆ ಭಾಳ ಅಗತ್ಯ ಇದೆ ಅಂತ ನಾನು ಹೇಳಿ, ಈ ವಿಶ್ವವಿದ್ಯಾಲಯಗಳನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿಶ್ವವಿದ್ಯಾಲಯ, ಕೊಪ್ಪಳದ ವಿಶ್ವವಿದ್ಯಾಲಯ ಉಳಿಸಿಕೊಳ್ಳಲೇಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ರಾಜ್ಯ ಸರ್ಕಾರ ಏನು ಒಂದು ಘೋಷಣೆಯನ್ನು ಮಾಡಿದೆ ಅಲ್ವಾ, ಅದನ್ನು ತಕ್ಷಣದಿಂದ ಹಿಂಪಡಿಬೇಕು ಅಂತ ನಾನು ಇವತ್ತು ಕೊಪ್ಪಳದಲ್ಲಿ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥ ಪ್ರಗತಿಪರ ಹೋರಾಟದ ಮೂಲಕವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನಪ್ಪ ಅಂತಂದರೆ, ರಾಜ್ಯದಲ್ಲಿ ಕಳೆದ ಸರ್ಕಾರ ಇದ್ದಾಗ ಒಂದು 10 ಯೂನಿವರ್ಸಿಟಿಗಳನ್ನು ಓಪನ್ ಮಾಡಿತ್ತು. ಅದರಲ್ಲಿ ಒಂದು ಯೂನಿವರ್ಸಿಟಿಯನ್ನು ಬಿಟ್ಟು, ಬೀದರ್ ಯೂನಿವರ್ಸಿಟಿಯನ್ನು ಬಿಟ್ಟು ಉಳಿದಂಥ ರಾಜ್ಯದಲ್ಲಿರುವಂಥ 9 ಯೂನಿವರ್ಸಿಟಿಗಳನ್ನು, ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತಹ ಧೋರಣೆಯನ್ನು, ಮುಚ್ಚುವಂಥ ಯೋಚನೆಯನ್ನು ಮಾಡಿದೆ ಇವತ್ತಿನ ಸರ್ಕಾರ. ಈ ಸರ್ಕಾರಕ್ಕೆ ನಾನು ಏನು ನೇರವಾಗಿ ಹೇಳ್ತೀನಪ್ಪ ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೊಪ್ಪಳ ಅನ್ನುವಂಥ ಪ್ರದೇಶ ಇದೆಯಲ್ಲ, ಈ ಯೂನಿವರ್ಸಿಟಿನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ರಾಜ್ಯದಲ್ಲಿರುವಂಥ ಉಳಿದ ಎಲ್ಲ ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು, ಯಾವುದೇ ಯೂನಿವರ್ಸಿಟಿನೂ ಮುಚ್ಚಬಾರ್ದು. ಯಾಕಪ್ಪ ಅಂತಂದರೆ, ನಮ್ಮ ಇಡೀ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ, ನಮ್ಮ ಕಲ್ಯಾಣ ಪ್ರದೇಶಕ್ಕೆ, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 1948ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಈ ಪ್ರದೇಶದಲ್ಲಿರುವಂಥ ಜನ ಅಭಿವೃದ್ಧಿ ಆಗಿದಾರಾ ಇಲ್ಲವಂತ ಯೋಚನೆ ಮಾಡಲಿಕ್ಕೆ ಸುತ್ತಮುತ್ತ ಇರುವಂಥ ಮಹಾರಾಷ್ಟ್ರಕ್ಕೂ ಕೂಡ ಬೇಗ ಅಲ್ಲಿ 370 ಕಲಂ ಬಂತು. ಆಂಧ್ರದಲ್ಲಿ ಕೂಡ 371 1950-60 ಸಂದರ್ಭದಲ್ಲಿ ಕಲಂ ಬಂದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ, ಈ ಭಾಗಕ್ಕೆ, ಕೊಪ್ಪಳದ ಜನತೆಗೆ ಕಲ್ಯಾಣ ಕರ್ನಾಟಕ 371J ಅಂತ ಬರ್ಲಿಕ್ಕೆ 66 ವರ್ಷ ತಗೊಂಡಿದೆ ಇವತ್ತಿನ ಈ ವ್ಯವಸ್ಥೆ. ಅಂಥದ್ರಲ್ಲಿ ಶಿಕ್ಷಣದಲ್ಲಿ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಒಂದು ಯೂನಿವರ್ಸಿಟಿಯನ್ನು ಕಳೆದ ಸರ್ಕಾರ ಮಾಡಿದ್ದು, ಇದನ್ನು ವಿರೋಧವಾಗಿ ಇದನ್ನು ತಗೊಳ್ತಾ ಇದೆಯಪ್ಪ ಅಂದರೆ, ಈ ಸರ್ಕಾರಕ್ಕೆ ನನ್ನ ಮನವಿ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನೀವು ಯೂನಿವರ್ಸಿಟಿನ ಮುಚ್ಚಬಾರ್ದು. ಮುಚ್ಚಿದ್ರೆ ನಾವಂತರೂ ನಿರಂತರವಾಗಿ ಹೋರಾಟ ಇರುತ್ತೆ. ಇದನ್ನ, ಈ ಆದೇಶವನ್ನ ತಕ್ಷಣದಿಂದನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯವರು ತಗೊಳ್ಬೇಕು. ಉಪಮುಖ್ಯಮಂತ್ರಿಗಳ ಸಮಿತಿಯಲ್ಲಿ ಈ ಸಮಿತಿಯನ್ನು ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿದೆ ಈ ಒಂದು ಆದೇಶ. ಇದನ್ನು ಹಿಂಪಡಿಬೇಕು. ನಮ್ಮ ಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ವಿದ್ಯಾರ್ಥಿನಿಗೂ ದೂರದ ಬಳ್ಳಾರಿಗೆ ಅಥವಾ ದೂರದ ರಾಯಚೂರಿಗೆ, ದೂರದ ಗುಲ್ಬರ್ಗಕ್ಕೆ ಹೋಗಿ ಈ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಕಟ್ಟಲಿಕ್ಕೆ ಬಹಳ ತೊಂದರೆ ಆಗುತ್ತೆ. ಅದನ್ನು ನೀವು ಹಿಂಪಡೆದು ನಮ್ಮ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ, ಈ ಭಾಗದ ವಿದ್ಯಾರ್ಥಿನಿಗೆ ಯೂನಿವರ್ಸಿಟಿ ಇಲ್ಲೇ ಉಳಿದುಕೊಳ್ಳುವ ಹಾಗೆ ಇದೇ ಸರ್ಕಾರದಲ್ಲಿ, ಇದೇ ಬಜೆಟ್ ಅಲ್ಲಿ ಹೆಚ್ಚಿನ ಅನುದಾನವನ್ನು ಘೋಷಣೆ ಮಾಡಿ ಈ ಯೂನಿವರ್ಸಿಟಿನ ಇಲ್ಲೇ ಉಳಿಸುವಂತ ಪ್ರಯತ್ನ ಆಗಬೇಕು ಅಂತ ನನ್ನ ಮನವಿ. ಸ್ನೇಹಿತರೆಲ್ಲ ಅಭಿಪ್ರಾಯದಂತೆ ನಮ್ಮದು ಕೂಡ ಅದೇ ಆಗಿದೆ. ಈಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ಒಂದು ಪಕ್ಷದ ಸರ್ಕಾರ ಬಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ, ಅದೇ ಚುನಾಯಿತ ಸರ್ಕಾರ ಇನ್ನೊಂದು ಪಕ್ಷದ ಸರ್ಕಾರ ಬಂದು ಮೊದಲು ಮಾಡಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ. ಇದು ಯಾವ ದಿಕ್ಕಿಗೆ ನಮ್ಮ ಭವಿಷ್ಯ ಹೊರಟಿದೆ ಅನ್ನೋದನ್ನು ಇವರು ತೋರ್ಪಡಿಸ್ತದೆ. ಈ ರೀತಿಯಾಗಿ ಎಲ್ಲ
ಪಕ್ಷಗಳು ಕೂಡ ಸೇರಿಕೊಂಡು ಜನರ ಹಿತವನ್ನು ಕಾಪಾಡಬೇಕು ಹೊರತು ಒಂದು ಪಕ್ಷ ಮಾಡಿರ್ತಕ್ಕಂಥ ಕೆಲಸವನ್ನು ಇನ್ನೊಂದು ಪಕ್ಷ ಬಂದು ನಿರ್ಮೂಲನೆ ಮಾಡೋದಲ್ಲ. ಸಾಮಾನ್ಯವಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದಲೇ ನಮ್ಮ ಹೈದರಾಬಾದ್ ಕರ್ನಾಟಕದ ಏರಿಯಾದ ಕೊಪ್ಪಳ ಕೇಂದ್ರವನ್ನು ಇಟ್ಟುಕೊಂಡು ಯೂನಿವರ್ಸಿಟಿಯನ್ನು ಮಾಡಲಾಗಿತ್ತು. ಅದು ಕೇವಲ ಪಕ್ಷದ ದೃಷ್ಟಿಯಿಂದ ಆಗಿರಲಿಲ್ಲ, ಒಂದು ಬ್ಯಾಕ್ವರ್ಡ್ ಏರಿಯಾ ನಮ್ಮದು. ಆ ಕಾರಣಕ್ಕಾಗಿ ಅದರ ಒಂದು ಅನುಕೂಲತೆಗಾಗಿ ಮಾಡಿಕೊಟ್ಟಿದ್ದನ್ನು ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದ ಅದನ್ನು ತೆಗೆಯೋದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಒಂದು ಮಾತುಗಳನ್ನು. ಕೊಪ್ಪಳ ವಿಶ್ವವಿದ್ಯಾಲಯ ಒಂದು ಪ್ರಾದೇಶಿಕ ಅಸಮಾನತೆಯ ಒಂದು ನಿವಾರಣೆಗಾಗಿ ಏನು ಸರ್ಕಾರ ಸ್ಥಾಪನೆ ಮಾಡಿತ್ತು, ಇದು ಒಂದು ಭಾಳಷ್ಟು ದೊಡ್ಡ ಆಶಾದಾಯಕ ಅಂತ ಹೇಳ್ಬೋದು ಈ ಭಾಗಕ್ಕೆ. ಆದರೆ ಕೆಲವೇ ದಿನಗಳಲ್ಲಿ, ಖಾಲಿ 2.5 ವರ್ಷಗಳಲ್ಲಿ ಇದು ಮತ್ತೆ ಮುಚ್ಚೋಗ್ತದೆ ಅನ್ನೋದಾದರೆ ಈ ಸರ್ಕಾರಕ್ಕೆ ವಿವೇಚನೆ, ಅಸಮಾನತೆಯ ಒಂದು ನಿವಾರಣೆ ಮಾಡೋದರಲ್ಲಿ ಭಾಳಷ್ಟು ಕುಂಠಿತ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಆರಂಭದಿಂದಲೂ ಕೂಡ ಕೊಪ್ಪಳದ ನಗರದಲ್ಲಿ ಒಂದು ಹಳೆ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಇರುವಾಗ ಸುಮಾರು 700 ಸಂಖ್ಯೆಗೆ ಹೋದಂಥ ಸಂಖ್ಯೆ ರಾಜಕೀಯ ಕಾರಣಕ್ಕೆ ಅದನ್ನು ಸ್ಥಳಾಂತರ ಮಾಡಿ ಯಲಬುರ್ಗಕ್ಕೆ ಅದನ್ನು ಸ್ಥಳಾಂತರ ಮಾಡಿದಾಗ ಅದರ ಸಂಖ್ಯೆ ಅರ್ಧಕ್ಕರ್ಧ ಕಡಿಮೆ ಆಯಿತು. ಹಾಗಾಗಿ ಇಲ್ಲಿನ ಒಂದು ವ್ಯವಸ್ಥೆಗೆ ಮತ್ತು ಇಲ್ಲಿನ ಸಂಖ್ಯೆ ಕಡಿಮೆ ಆಗೋದಕ್ಕೆ, ಇಲ್ಲಿನ ಅಡಚಣೆಗಳಿಗೆ ಆಗೋದಕ್ಕೆ ಪೂರ್ಣ ಪ್ರಮಾಣದ ರಾಜಕಾರಣಿಗಳ ಒಂದು ಕಾರಣನೂ ಕೂಡ ಇದೆ. ಹಾಗಾಗಿ ಇಲ್ಲಿನ ವಿದ್ಯಾರ್ಥಿನಿಯರು, ಮುಖ್ಯವಾಗಿ ವಿದ್ಯಾರ್ಥಿನಿಯರು, ಮಹಿಳಾ ವಿದ್ಯಾರ್ಥಿನಿಯರು ಈ ಒಂದು ಅನುಕೂಲ ಎಷ್ಟು ಅಂತಂದರೆ ಭಾಳ ದೂರಕ್ಕೆ ಒಂದು ಪಾಲಕರು ಕಳಿಸೋದಿಲ್ಲ ಮಹಿಳೆಯರನ್ನ ಓದಿಸೋದಕ್ಕೆ. ಇದು ಸ್ಥಳೀಯವಾಗಿದ್ದರೆ ಮಹಿಳೆಯರು ತುಂಬ ಒಂದು ಇದನ್ನು ಒಂದು ಅವಶ್ಯಕವಾಗಿ ಬಳಸಿಕೊಂಡು ಉನ್ನತ ಒಂದು ಶಿಕ್ಷಣಕ್ಕೆ ಅವರು ತಲುಪ್ತಾರೆ ಅಂತಕ್ಕಂಥ ಅವಕಾಶ ಇಲ್ಲಿತ್ತು. ಹಾಗಾಗಿ ಸರ್ಕಾರ ಮುಚ್ಚುವ ಒಂದು ಏನು ಕ್ರಮಕ್ಕೆ ಮುಂದಾಗಿದೆ ಇದನ್ನು ಕೈ ಬಿಡಬೇಕು. ಇದಲ್ಲದೆ ಏನು 9 ವಿಶ್ವವಿದ್ಯಾಲಯಗಳಿದೆ ಅದನ್ನು ಕೂಡ ಅದನ್ನು ಒಂದು ಏನು ಯಾವ ರೀತಿಯಲ್ಲಿ ಪುನರುಜ್ಜೀವನ ಮಾಡಬೇಕಂತ ಅದನ್ನು ಏನು ಅಭಿವೃದ್ಧಿ ಪಡಿಸಬೇಕನ್ನೋ ನಿಟ್ಟಿನೊಳಗೆ ಸರ್ಕಾರ ಚಿಂತನೆ ಮಾಡಬೇಕಂತ ಹೇಳ್ತಾ ಈ ಒಂದು ಹೋರಾಟವನ್ನು ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ. ಕೊಪ್ಪಳ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಕ್ಕೆ ಮೂಲ ಸೌಲಭ್ಯಗಳು ಅಥವಾ ಮೂಲ ಸೌಕರ್ಯಗಳು ಇಲ್ಲದೇ ಇರೋ ಕಾರಣದಿಂದ ಮುಸ್ತಾ ಅಂತ ಅನಿಸುತ್ತೆ. ಇಲ್ಲ, ಅದು ನಾವು ಮೂಲ ಸೌಕರ್ಯಗಳ ಕೊರತೆ ಇರುವುದಂತೂ ಸಹಜ ಇದೆ. ನಾವು ಅದಕ್ಕಾಗಿ ಬೇಡಿಕೆಯನ್ನು ಕೂಡ ಇನ್ನೂ ಇಟ್ಟಿಲ್ಲ. ನಮಗೆ ಮೊದಲು ನಮ್ಮ ವಿಶ್ವವಿದ್ಯಾಲಯ ಬೆಳವಣಿಗೆ ಅವಶ್ಯಕತೆ ಇದೆ. ಮೂಲ ಸೌಕರ್ಯಗಳನ್ನು ಕೊಡೋದು ಅವರ ಜವಾಬ್ದಾರಿ ಆಗಿದೆ, ಅದನ್ನು ಅವರು ಕೊಡಲೇಬೇಕು. ಯಾಕಂದ್ರೆ ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇರೋದಂತೂ ಜವಾಬ್ದಾರಿ ಇಲ್ವಾ ಅವರಿಗೆ? ಹಾಗಾದ್ರೆ ಈಗಾಗಲೇ ವಿಶ್ವವಿದ್ಯಾಲಯ ಮುಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ವಿಶ್ವವಿದ್ಯಾಲಯಕ್ಕೆ ರಾಜ್ಯ ಸರ್ಕಾರ ಏನಂದರೆ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಆರ್ಥಿಕವಾಗಿ ಅಮೌಂಟ್ ಇಲ್ಲ ಅಂತ ಹೇಳಿದರೆ ಮುಂಚಿತವಾಗಿ ರಾಜ್ಯ ಸರ್ಕಾರವನ್ನು ಏನು ಮಾಡ್ತಿದೆ ಏನಿಲ್ಲ ಅಂತೇಳಿ, ಅದೇ ಈ ಕ್ಷೇತ್ರದ ಇದು ಶಾಸಕರಾದಂಥ ಮಂತ್ರಿಗಳು ಮತ್ತು ಸಂಸದರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅದೇ ರೀತಿಯಾಗಿ ಒಂದು ಮಾಧ್ಯಮದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಲಹೆಗಾರರಾದಂಥ ಬಸವರಾಜ ರಾಯ್ ಅವರು ಮಾಧ್ಯಮದಲ್ಲಿ ಹೇಳಿದರು, ನಮ್ಮ ಕ್ಷೇತ್ರಕ್ಕೆ ಬಿಟ್ಟುಕೊಡಿ, ವಿಶ್ವವಿದ್ಯಾಲಯವನ್ನು ಉಳಿಸೋದು ಮತ್ತು ವಿಶ್ವವಿದ್ಯಾಲಯವನ್ನು ಕಟ್ಟುವ ಮಟ್ಟಿಗೆ ನಾನು ನಡೆಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಕೊಪ್ಪಳ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿ 2 ವರ್ಷಗಳಾಯಿತು. ಈಗ ಹುಟ್ಟಿದ ಮಗುವನ್ನು ಬೆಳೆಸಿ ಮತ್ತು ಸಾಯಿಸುವ ಮಟ್ಟಿಗೆ ಬಂದಿದೆ ಅಂತೇಳಿ ಹೇಳ್ಬೋದಾಗುತ್ತೆ ಸರ್. ವಿಶ್ವವಿದ್ಯಾಲಯ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು, ಯಾವ ರೀತಿಯಾಗಿ ಅಂತ್ಯ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ 9 ವಿಷಯದಲ್ಲಿ ಯಾವ ರೀತಿಯಾಗಿ ಸ್ಥಾಪನೆ ಮಾಡಲಾಯಿತು, ಯಾವ ರೀತಿಯಾಗಿ ಮುಚ್ಚೋ ಹಂತದಲ್ಲಿ ಬಂದಿದೆ ಅಂತೇಳಿ ಗೊತ್ತಾಗ್ತಿಲ್ಲ ಸರ್. ವಿದ್ಯಾರ್ಥಿ ಪರ ಹೋರಾಟಗಳು ಮತ್ತು ಸಂಘಟನೆಗಳು ಮುನ್ನಡೆಯುತ್ತಾ ಹೋಗ್ತದೆ ಅಂತ ಹೇಳ್ತೀವಿ. ಯಾವ ಉದ್ದೇಶಕ್ಕೋಸ್ಕರ ಈ ವಿಶ್ವವಿದ್ಯಾಲಯ ಬಂದ್ ಮಾಡೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ ಈ ಸರ್ಕಾರ ಚಿಂತನೆ ಮಾಡ್ತೈತೆ ಅನ್ಸುತ್ತೆ? ಆರ್ಥಿಕವಾಗಿ ಅವರಿಗೆ ಅಮೌಂಟ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ ಸರ್. ನಮ್ಮದು ಯಾವುದೇ ರೀತಿಯಾದ ಬಜೆಟ್ ಮಂಡನೆ ಆಗಿಲ್ಲ. ನಮ್ಮ ವಿದ್ಯಾರ್ಥಿ ಫೀಸ್ನಿಂದಲೇ ನಾವು ಈಗ ಎಷ್ಟು 2 ಸೆಮ್ ಆದ್ರೂ ನಾವು ವಿದ್ಯಾರ್ಥಿ ಫೀಸ್ನಿಂದಲೇ ಕಲಿತಿದ್ದೀವಿ ಅಂತ ಹೇಳ್ತೀವಿ. ಈಗ ಈ ವಿಶ್ವವಿದ್ಯಾಲಯವನ್ನು ಏನಾದರೂ ಬಂದ್ ಮಾಡಿದ್ರೆ ಅಥವಾ ನಿಲ್ಲಿಸಿದ್ರೆ ಗ್ರಾಮ ಮಟ್ಟದ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮಂಥ ಗ್ರಾಮ ಮಟ್ಟದ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಾಗಿರ್ಬೋದು, ಏನೆಲ್ಲ ತೊಂದರೆಗಳಾಗ್ಬೋದು ಸರ್? ಬೇರೆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಸರ್. ಈ ವಿಶ್ವವಿದ್ಯಾಲಯ ಗುಲ್ಬರ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು ಮತ್ತು ಶಾಲಾ ಕಾಲೇಜುಗಳು ತುಂಬ ಉನ್ನತ ಶಿಕ್ಷಣಕ್ಕಾಗಿ ಯಾವುದೇ ರೀತಿಯಾದ ಸಹಾಯ ಆಗಲ್ಲ ಸರ್. ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಉನ್ನತ ಕ್ಷೇತ್ರಕ್ಕೆ ಬರೋಕ್ಕಾಗಲ್ಲ ಸರ್. ಕೊಪ್ಪಳ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಯಾದಂಥ ಸೈಯದ್ ಎಂಬ ವಿದ್ಯಾರ್ಥಿ ನಾನು. ಇವಾಗ ನಾನು ಕೊಪ್ಪಳ ಯೂನಿವರ್ಸಿಟಿ ಇದೆ ಅನ್ನೋ ಕಾರಣಕ್ಕೆ ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದೇನೆ. ಅಕಸ್ಮಾತ್ ಈ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಿದ್ದೇ ಕರೆವಾಯ್ತಂದರೆ ಎಷ್ಟೋ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಲ್ಲ.
ನಾವು PUC ಅಥವಾ ಡಿಗ್ರಿ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತಿರ್ತೀವಿ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತವರು ಜಿಲ್ಲೆಯಲ್ಲೇ ವಿಶ್ವವಿದ್ಯಾಲಯ ಇತ್ತು ಅಂದರೆ ನಾವು ಕಲಿಯೋಕ್ಕೆ ಆಸಕ್ತಿ ಆಗುತ್ತೆ. ಇವಾಗ ಸರ್ಕಾರ ಏನು ಮಾಡಿದೆ, 9 ವಿಶ್ವವಿದ್ಯಾಲಯನ ಹೋದ ಸರ್ಕಾರ 9 ವಿಶ್ವವಿದ್ಯಾಲಯ ಘೋಷಣೆ ಮಾಡಿತ್ತು. ಆದರೆ ಈ ಸರ್ಕಾರ ಬಂದ ಮೇಲೆ ಆ ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇದೆ. ಕಾರಣ ಆರ್ಥಿಕವಾಗಿ ದುರ್ಬಲ ಆಗಿದೆ ಈ ಸರ್ಕಾರ. 5 ಪಂಚ ಗ್ಯಾರಂಟಿಗಳನ್ನು ನೀಡಿದೆ, ಇದರ ಅವಶ್ಯಕತೆ ಇಲ್ಲ. ಮೊದಲು ಯಾವುದೋ ಒಂದು ರಾಷ್ಟ್ರ ಬೆಳಿಬೇಕಾದ್ರೆ ಆ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರ್ಬೇಕು. 1964-66ರಲ್ಲಿ ಒಂದು ಕೊಠಾರಿ ಆಯೋಗ ಬರುತ್ತೆ. ಅದು ಏನು ಹೇಳುತ್ತೆ ಅಂದರೆ, ಯಾವುದೋ ಒಂದು ರಾಷ್ಟ್ರ ಸಬಲವಾಗಬೇಕು ಅಂದರೆ ಆ ರಾಷ್ಟ್ರದಲ್ಲಿರುವಂಥ ಶಾಲೆಗಳ 4 ಗೋಡೆಗಳ ಮಧ್ಯೆನೇ ಆ ರಾಷ್ಟ್ರ ಸಬಲ ಆಗಕ್ಕೆ ಸಾಧ್ಯ. ಅಂತ ವಿಶ್ವವಿದ್ಯಾಲಯಗಳನ್ನೇ ನೀವು ಬಂದ್ ಮಾಡ್ತಾ ಹೋದ್ರೆ ರಾಷ್ಟ್ರಕ್ಕೆ ನಿಮ್ಮಿಂದ ಏನು ಕೊಡುಗೆ ಸಿಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ. ಜಪಾನ್ ಎಂಬ ಒಂದು ಸಣ್ಣ ರಾಷ್ಟ್ರದಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿಗೋಸ್ಕರ ಒಂದು ಟ್ರೈನ್ ಅನ್ನ ಬಿಟ್ಟಿದೆ ಅಂದ್ರೆ ತಿಳ್ಕೊಳ್ರಿ, ಶಿಕ್ಷಣಕ್ಕೆ ಎಷ್ಟೊಂದು ಮಹತ್ವ ಬೇರೆ ಬೇರೆ ರಾಷ್ಟ್ರಗಳು ಕೊಡ್ತಾ ಇದ್ದಾವೆ. ಅದೇ ನಮ್ಮ ಭಾರತದಲ್ಲಿ ಉತ್ತರದ ರಾಜ್ಯಗಳಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಕಡೆಗಣಿಸ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೊಸದಾಗಿ 9 ವಿಶ್ವವಿದ್ಯಾಲಯ ಘೋಷಣೆ ಮಾಡಿ ಕೇವಲ 1.5-2 ವರ್ಷ ಆಯಿತು. ಆ ವಿಶ್ವವಿದ್ಯಾಲಯ ಮುಚ್ಚುತ್ತೀವಿ ಅಂತ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅದೇ 9 ವಿಶ್ವವಿದ್ಯಾಲಯಗಳಲ್ಲಿ ಬೀದರ್ ವಿಶ್ವವಿದ್ಯಾಲಯವು ಕೂಡ ಒಂದು. ಅಲ್ಲಿ ಏನು ಹೇಳ್ತಾ ಇದ್ದಾರೆ ರೀಸನ್, ಅದನ್ನು ಬಂದ್ ಮಾಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅಂದರೆ ಅಲ್ಲಿ ಕಟ್ಟುವಂಥ ವಿದ್ಯಾರ್ಥಿಗಳ ಅಮೌಂಟಿಂದನೇ ಆ ವಿಶ್ವವಿದ್ಯಾಲಯ ರನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ದು ಅದೇ ರೀತಿ ಕೊಪ್ಪಳ ವಿಶ್ವವಿದ್ಯಾಲಯ ಪ್ರತಿಯೊಬ್ಬ ವಿದ್ಯಾರ್ಥಿ 22,000 ಅಮೌಂಟನ್ನು ಕಟ್ತಾ ಇದೀವಿ ನಾವು. ಇದೇ 22,000ರಿಂದ ವಿಶ್ವವಿದ್ಯಾಲಯ ರನ್ ಮಾಡ್ಬೋದು. ಆರ್ಥಿಕವಾಗಿ ಸರ್ಕಾರ ದುರ್ಬಲ ಆಗಿದೆ. ಹಂಗಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ವಿಶ್ವವಿದ್ಯಾಲಯ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಬಂದ್ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದೆ ಅಂತ ಆದೇಶ ಮಾಡಿದ್ವಿ. ಈ ಆದೇಶ ಏನಂತಂದ್ರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಮೊಟಕುಗೊಳಿಸಿದೆ ಅಂತ ಆಗುತ್ತೆ. ಈ ವಿದ್ಯಾರ್ಥಿ ವಿರೋಧಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಂದ ಧಿಕ್ಕಾರ. ಈಗ ನಮ್ಮ ಭಾಗದಲ್ಲಿ ಅಂತಂದ್ರೆ ಇದೊಂದು ಕೊಪ್ಪಳ ವಿಶ್ವವಿದ್ಯಾಲಯ ಅಂತಂದ್ರೆ ಒಂದು ಬಡವರ ವಿಶ್ವವಿದ್ಯಾಲಯ ಆಗಿತ್ತು. ಈ ಕೊಪ್ಪಳ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಅಂತಂದ್ರೆ ಕೆಲವೊಂದಿಷ್ಟು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಖುಷಿಯ ವಿಚಾರ ಆಗಿತ್ತು. ಬೇರೆ ಬೇರೆ ದೂರದ ವಿಶ್ವವಿದ್ಯಾಲಯಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆಯುವುದು ಅಂತಂದ್ರೆ ಬಡವರಿಗೆ ಅಸಾಧ್ಯವಾಗಿತ್ತು. ಇದು ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಸ್ಥಾಪನೆ ಮಾಡಿದ್ದು ಒಂದು ಖುಷಿಯ ವಿಚಾರವಾದರೆ ಇದನ್ನು ಯಾವ ಕಾರಣದಿಂದ ಸರ್ಕಾರ ಇದನ್ನು ಮುಚ್ಚುತ್ತದೆ ಅನ್ನೋದನ್ನು ಅವರು ತಿಳ್ಕೊಂಡು ತಮ್ಮ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ಇಟ್ಟುಕೊಂಡು ಅವರು ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದು ಸರ್ಕಾರ ನಾವು ತಿಳ್ಕೊಂಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅದು ನಾಶ ಮಾಡುತ್ತೆ ಅಂತಂದ್ರೆ ಇದಕ್ಕೆ ಯಾವ ರೀತಿಯಾಗಿ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಮತ್ತು ದೂರದ ಪ್ರದೇಶಗಳಿಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವುದು ಅಂತಂದ್ರೆ ಬಹಳ ಒಂದು ಅಸಾಧ್ಯವಾದ ಮಾತು. ಇಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿತ್ತು ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ನನ್ನ ಹಿಡಿದು ಹೇಳ್ಬೇಕಂತಂದ್ರೆ ಈ ಕೊಪ್ಪಳ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿತ್ತು ಅಂತಂದ ನಾವು ತಿಳ್ಕೊಂಡೆ ಇಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊತೀವಿ. ಅದೊಂದು ಖುಷಿಯ ವಿಚಾರ. ಇದು ಕೊಪ್ಪಳ ವಿಶ್ವವಿದ್ಯಾಲಯ ಹೆಣ್ಮಕ್ಕಳ ಶಿಕ್ಷಣವನ್ನು ಕೂಡ ನೀಡುತ್ತದೆ. ಈ ಸರ್ಕಾರ ಒಂದು ವಿಶ್ವವಿದ್ಯಾಲಯ ಮುಚ್ಚುವುದರಿಂದ ಹೆಣ್ಮಕ್ಕಳ ಶಿಕ್ಷಣವನ್ನು ಕೂಡ ಇದು ವಿರೋಧ ಮಾಡ್ತಾ ಇದೆ ಅಂತಂದು ಹೇಳೋದು ಇಷ್ಟಪಡ್ತೀವಿ. ಸರ್ಕಾರ ಈ ತೀರ್ಮಾನವನ್ನು ನಾವು ಹಿಂಪಡೆದು ವಿಶ್ವವಿದ್ಯಾಲಯವನ್ನು ಯಾವ ವಿಶ್ವವಿದ್ಯಾಲಯವನ್ನು ಮುಚ್ಚುತ್ತದೆ ಅಂತ ತೀರ್ಮಾನ ಮಾಡೈತಿ ಅದನ್ನು ಒಳ್ಳೆ ಹಿಂಪಡೆಯಬೇಕೆಂದು ಕೇಳ್ತೀವಿ. ರಾಜ್ಯ ಸರ್ಕಾರ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕನ್ನೋ ಆದೇಶವನ್ನು ಕೈಗೆತ್ತಿಕೊಂಡಿದ್ದಲ್ಲ, ಅದನ್ನು ವಿರೋಧಿಸಿ ನಾವು ಇವತ್ತು ಪ್ರತಿಭಟಿಸ್ತಿದ್ದೇವೆ. ಅದರಲ್ಲಿ ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯವು ಒಂದು. ರಾಜ್ಯ ಸರ್ಕಾರವು ತನ್ನ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕೆನ್ನುವ ನಿರ್ಧಾರವನ್ನು ಕೈಗೆತ್ತಿಕೊಂಡಿದೆ. ಅದಾದರೆ ನಮ್ಮ ಕೊಪ್ಪಳದಂಥ ಹಿಂದುಳಿದ ಭಾಗದಲ್ಲಿ ನಾವು ಯಾರೂ ಇಲ್ಲಿ ಆಫೀಸರ್ಸ್ ಮಕ್ಕಳಾಗಲಿ AC ರೂಮಿನ ಕೂತು ಊಟ ಮಾಡೋಂಥವ್ರ ಮಕ್ಕಳು ಯಾರು ನಾವು ಆ ವಿಶ್ವವಿದ್ಯಾಲಯಕ್ಕೆ ದಾಖಲಾಗಿಲ್ಲ. ಅದರಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕೂಲಿ ನಾಲಿ ಮಾಡಿ ಹಣವನ್ನು ಹೊಂದಿಸಿ ಸಾಲ ಸೂಲ ಮಾಡಿ ನಮ್ಮನ್ನು ಅಲ್ಲಿ ಓದಿಸ್ತಾರೆ. ಇಂಥ ಸಂದರ್ಭದೊಳಗ ನಮ್ಮ ಯೌವನಾವಸ್ಥೆಯಲ್ಲಿ ನಾವು ಅನೇಕ ಆಸೆಗಳನ್ನು ಕಟ್ಟಿಕೊಂಡು ಆ ವಿಶ್ವವಿದ್ಯಾಲಯಕ್ಕೆ ದಾಖಲಾಗಿದ್ವಿ. ಆದರೆ ಇಂಥ ಆಸೆಗಳು ಚಿಗುರುವ ಈ ಸಮಯದಲ್ಲೇ ಸಹಿತ ರಾಜ್ಯ ಸರ್ಕಾರ ನಮ್ಮ ಆಸೆಗಳಿಗೆ ಕೊಡ್ಲಿಪಟ್ಟನ್ನು ಕೊಟ್ಟಿರುವುದು ಇದು ನಿಜಕ್ಕೂ ಸಹಿಸಲಾಗದಂಥ ಸಂಗತಿ ನಮಗಾಗಿದೆ. ಆ ಕಾರಣಕ್ಕಾಗಿ ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ಅದಾದ ನಂತರ ನಮ್ಮ ಕೊಪ್ಪಳದಂತಹ ಹಿಂದುಳಿದ ಭಾಗದಲ್ಲಿ ಉನ್ನತ ಶಿಕ್ಷಣ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿರೋದ್ರಿಂದ ಅದರಲ್ಲೂ ನಮ್ಮ ಬಡತನಗಳು ಇಂಥ ಅನೇಕ ದಾರಿದ್ರ್ಯತೆ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಸಹಿತ ನಾವು ಉನ್ನತ ಶಿಕ್ಷಣವನ್ನು ಕಲಿತಿರುವುದು ಅಥವಾ ಕೊಪ್ಪಳ ವಿಶ್ವವಿದ್ಯಾಲಯ ನಮಗೊಂದು ಧೈರ್ಯವಾಗಿ ಆಶಾವಾದವಾಗಿರ್ತದೆ. ಆದರೆ ಇಂಥ ವಿಶ್ವವಿದ್ಯಾಲಯವನ್ನು ಮುಚ್ಚುತ್ತಿರುವ ಈ ರಾಜ್ಯ ಸರ್ಕಾರದ ನಿರ್ಧಾರವನ್ನು ನಾವು ಧಿಕ್ಕರಿಸ್ತೇವೆ ಅಂತ ಆ ಕಾರಣಕ್ಕಾಗಿ ನಾವು ಇದನ್ನು ಹೋರಾಟವನ್ನು ಕೈಗೆತ್ತಿದ್ದೇವೆ. ಇವತ್ತಿನ ಈ ಹೋರಾಟ ನಮ್ಮ ಕೊಪ್ಪಳದ ವಿಶ್ವವಿದ್ಯಾಲಯವನ್ನು ಉಳಿಸುವುದರ ಕುರಿತಾಗಿ ಹೋರಾಟ ನಡೀತಾ ಇದೆ. ಇದರಿಂದ ಕೊಪ್ಪಳದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬೋಧಕರಿಗೆ ದೊಡ್ಡ ನಷ್ಟ ಆಗ್ತಿದೆ ಕಲಿಕೆಯ ದೃಷ್ಟಿಕೋನದಿಂದ. ಅಂಬೇಡ್ಕರ್ ವಾದಿಗಳಾಗಿ ಬಸವಣ್ಣನ ವಾದಿಗಳಾಗಿ ಇರ್ತಕ್ಕಂಥ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದ್ವು ಅಂತ ಹೇಳಿದರೆ
ಇದು ಬರೀ ಹೇಳಿಕೆಗಾಗಿ ಅವರು ಅಂಬೇಡ್ಕರ್ ಮತ್ತು ಬಸವಣ್ಣರ ವಾದಿಗಳಾಗ್ತಾರೆ ವಿನಃ ನಿಜವಾಗಿಯೂ ಅವರ ವಾದಿಗಳಾಗಿ ಅವರು ಉಳ್ಕೊಳ್ಳೋದು ಶಿಕ್ಷಣವನ್ನು ಉಳಿಸುವ ಬೆಳೆಸುವ ಹಾದಿಯಲ್ಲಿ ಇರಬೇಕಾದಂಥ ವಿಷಯ ಸರ್ಕಾರ. ಹಾಗೆ ನೋಡಿದ್ರೆ ಇನ್ನೂ ಹೆಚ್ಚಿನ ವಿಶ್ವವಿದ್ಯಾಲಯಗಳನ್ನ ತೆರಿಬೇಕಾಗಿದೆ. ಇವರು ಇರುವಂಥ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಶಿಕ್ಷಣಕ್ಕೆ ತುಂಬ ದೊಡ್ಡ ಹೊಡೆತ ಆಗ್ತದೆ, ವಿದ್ಯಾರ್ಥಿಗಳಿಗೆ ತುಂಬ ದೊಡ್ಡ ಹೊಡೆತ ಆಗ್ತದೆ, ನಮ್ಮ ಭಾಗಕ್ಕೆ ತುಂಬ ದೊಡ್ಡ ಹೊಡೆತ ಆಗ್ತದೆ. ಹಾಗಾಗಿ ಈ ವಿಶ್ವವಿದ್ಯಾಲಯವನ್ನು ಉಳಿಸಬೇಕು ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ 2 ವರ್ಷ ಮುಗಿತಾ ಬಂದಿದೆ. ಇನ್ನೂ ಸರಿಯಾದ ಜಾಗ ಇಲ್ಲ, ಒಂದು ಕಟ್ಟಡ ಇಲ್ಲ, ಅದಕ್ಕೆ ಸರಿಯಾದ ಹಣ ಇಲ್ಲ. ಅದೆಲ್ಲದೂ ಪೂರಕವಾಗಿ ತುಂಬ ಗೌರವಪೂರ್ವಕವಾಗಿ ಅದು ಸಲ್ಲಬೇಕಾಗಿತ್ತು, ಸಲ್ಲಿಲ್ಲ. ಅದು ಈಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ಳೋದೇನಂತ ಹೇಳಿದರೆ ಇದೆಲ್ಲವೂ ಕೂಡ ನೆರವೇರಬೇಕು. ಈ ಒಂದು ಚಿಕ್ಕ ಹೋರಾಟ, ಇದೊಂದು ಮನವಿ ಇದಾಗಿಲ್ಲ ಅಂತಾದರೆ ಇದರ ಮುಂದಿನ ಹೋರಾಟವನ್ನು, ಮುಂದಿನ ಪರಿಣಾಮವನ್ನು ಸರ್ಕಾರ ನೋಡಬೇಕಾಗ್ತದೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯ ಉಳಿಸುವ ಮತ್ತು ಬೆಳೆಸುವ ಕುರಿತು ಎಲ್ರಿಗೂ ನಮಸ್ಕಾರ. ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ನಿನ್ನೆ ಏನು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇರತಕ್ಕಂತಹ 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತೀವಿ ಅಂತ ಏನು ಆದೇಶ ಹೊರಡಿಸಿದ್ದಾರೆ, ಇದನ್ನು ವಿರೋಧಿಸಿ ಇವತ್ತು ನಾವು ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಬೃಹತ್ ಪ್ರತಿಭಟನೆ ಮೂಲಕ ಪ್ರಗತಿಪರ ಒಕ್ಕೂಟಗಳ ಜೊತೆ ಸೇರಿ ಏನು ಮನವಿ ಕೊಡ್ತಾ ಇದೀವಿ ಇವರಿಗೆ. ಇದು ಎಚ್ಚರಿಕೆ ಆಗಿರುತ್ತೆ. ಇನ್ನು ಮುಂದೆ ಸರ್ಕಾರ ಎಚ್ಚೆತ್ತುಕೊಂಡು ಈ ನಿರ್ಧಾರವನ್ನು ಕೈಬಿಟ್ರೆ ಇಲ್ಲಿಗೆ ಒಳ್ಳೆಯದು, ಇಲ್ಲಾಂದ್ರೆ ವಿದ್ಯಾರ್ಥಿಗಳ ತಾಕತ್ತು ಏನಂತ ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ. ಸರ್ಕಾರ ಏನು 9 ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡಲಿಕ್ಕೆ ಹೊರಟಿದೆ. ಇದು ಬಹಳ ಖಂಡನೀಯ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕೊಪ್ಪಳ ಅತಿ ಹಿಂದುಳಿದಂಥ ಪ್ರದೇಶವಾಗಿದ್ದು, ಇದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬ ಹಿಂದುಳಿದಿದೆ. ಹಾಗಾಗಿ ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳಕ್ಕೆ ಬಂದಿದ್ದು ತುಂಬ ಸಂತೋಷದ ಸಂಗತಿಯಾಗಿತ್ತು. ಆದರೆ ಈಗ ಮುಚ್ಚಲಿಕ್ಕೆ ಹೊರಟಿರುವುದು ಭಾಳ ದುಃಖದ ಸಂಗತಿಯಾಗಿತ್ತು. ಹಾಗಾಗಿ ಕೊಪ್ಪಳದಲ್ಲಿ ಇರುವಂಥ ಪ್ರತಿನಿಧಿಗಳು, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, CM ಸಿದ್ದರಾಮಯ್ಯರವರ ಆರ್ಥಿಕ ಸಲಹೆಗಾರಾದ್ರ ಇವರು ಬಸವರಾಜ ರಾಯರೆಡ್ಡಿ ಅವರು ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಡೌಟ್. ಇವರೆಲ್ಲ ಮನವರಿಕೆಯನ್ನು ಮಾಡಿ ಈ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಬಹುದಾಗಿತ್ತು. ಅವರ ಬೇಜವಾಬ್ದಾರಿ ಹಿನ್ನಡೆಯಿಂದ ಕೊಪ್ಪಳ ವಿಶ್ವವಿದ್ಯಾಲಯ ಈಗ ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದರ ಪ್ರಯುಕ್ತ ಕೊಪ್ಪಳದಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ಹಾಗೂ ಪ್ರಗತಿಪರ ಚಿಂತಕರ ಸಂಘಟನೆಗಳು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇದು ಸರ್ಕಾರ ಹಿಂದೆ ತೆಗೆದುಕೊಂಡರೆ ಸಂತೋಷ ಸಂಗತಿ ಆಗುತ್ತೆ. ಇಲ್ಲಾಂದರೆ ಉಗ್ರವಾದ ಹೋರಾಟವನ್ನು ನಮ್ಮ ವಿದ್ಯಾರ್ಥಿ ಸಂಘಟನೆಗಳಿಂದ ಹಮ್ಮಿಕೊಳ್ಳಬೇಕಾಗುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ಆಗಿದೆ ಅನ್ನೋ ಒಂದು ಖುಷಿ ಭಾಳ ನಮ್ಮ ಮನೆ ಮಾಡಿತ್ತು. ಆದರೆ ಈ ಒಂದು ಕೊಪ್ಪಳ ವಿಶ್ವವಿದ್ಯಾಲಯನ ಮುಚ್ಚುತ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿದಾಗ ಭಾಳ ನಮಗೆ ಬೇಜಾರಾಯಿತು. ಯಾಕಂದರೆ ಸುಮಾರು ಕೊಪ್ಪಳ ಜಿಲ್ಲೆಯ ಹಲವಾರು ಭಾಗಗಳಿಂದ ಸುಮಾರು 2.5-3 ಗಂಟೆಗಳ ದೂರದ ಪ್ರಯಾಣವನ್ನು ಮಾಡಿ ವಿದ್ಯಾರ್ಥಿಗಳನ್ನು ಏನು ಈ ಕಾಲೇಜಿಗೆ ಬರ್ತಿದ್ರು, ಭಾಳ ಖುಷಿಯಿಂದ ಬರ್ತಿದ್ರು. ಆದರೆ ಇಂಥ ಒಂದು ಕಾಲೇಜನ್ನು ಮುಚ್ತೀವಿ ಅಂದಾಗ ಕಾಲೇಜಿನ ಬಗ್ಗೆ ನಮ್ಮ ಮನದಲ್ಲಿ ಸಂಕಷ್ಟವನ್ನು ಮೂಡಿದೆ ಅಂತಕ್ಕಂಥದ್ದು. ಯಾಕಂದರೆ ಕೊಪ್ಪಳ ವಿಶ್ವವಿದ್ಯಾಲಯ ಒಂದು ಜಿಲ್ಲೆಯಲ್ಲಿದ್ದರೆ ಹಲವಾರು ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ದಾರಿ ಆಗುತ್ತೆ. ಯಾಕಂದರೆ ಇಂದಿನ ದಿನಮಾನದೊಳಗೆ ಬಳ್ಳಾರಿ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದಿತ್ತು. ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೇಕಂದ್ರೂ ಕೂಡ ನಾವು ಬಳ್ಳಾರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಿತ್ತು, ಕೆಲಸ ಮಾಡಿಸ್ಕೊಂಡು ಬರಬೇಕಿತ್ತು. ಆದರೆ ಇಂದಿನ ದಿನಮಾನದೊಳಗೆ ಇಂಥ ಒಂದು ತಪ್ಪು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಯೋಚನೆ. ಯಾಕಂದ್ರೆ ಸರ್ಕಾರದ ಈ ಒಂದು ನಡೆ ಇದು ಖಂಡನೀಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇದು ಸಹಿಸಲಾಗದಂಥ ಒಂದು ನೋವು ಅಂತ ಹೇಳ್ತಾರೆ. ಹೆಸರು ಪ್ರಕಾಶ್, ನಾನು ಸೆಕೆಂಡ್ ಇಯರ್ M.Com ಓದ್ತಾ ಇದ್ದೀನಿ. ಈ ಯೂನಿವರ್ಸಿಟಿ ಮುಚ್ಚೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತದೆ. ಯಾಕಂದರೆ ನಾವು ಫಸ್ಟ್ ಇಯರ್ ಇದ್ದಾಗ ಇದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿತ್ತು ಮಾರ್ಚ್ 19 ನಮಗೆ ಸ್ಟಾರ್ಟ್ ಮಾಡಿದರೆ ಭಾಳ ತುಂಬ ಖುಷಿಯಾಗಿತ್ತು. ನಮ್ಮ ಯೂನಿವರ್ಸಿಟಿ ಅಲ್ಲದೆ ಬೇರೆ ಯೂನಿವರ್ಸಿಟಿ ಕುಲಪತಿ ಎಲ್ಲರೂ ಬಂದು ಭಾಳ ನಮಗೆ ಎನ್ಕರೇಜ್ ಮಾಡಿದರು. ಬಟ್ ಇನ್ನೂ 1 ವರ್ಷ ಆಗಿಲ್ಲ, ಆದರೂ ಕೂಡ ಇವಾಗ ಯೂನಿವರ್ಸಿಟಿ ಮುಚ್ಚಬೇಕು ಅಂತ ಹೇಳುವ ಈ ಸರ್ಕಾರಕ್ಕೆ ನಮಗೆ ಭಾಳ ದುಃಖ ಆಗ್ತಾಯಿದೆ. ಯಾಕಂದರೆ ನಮ್ಮ ಹಿಂದುಳಿದ ಪೀಳಿಗೆಗಳು ಅಣ್ಣ ಮಕ್ಕಳು ಇರ್ಬೋದು, ತಂಗಿ ಮಕ್ಕಳು ಇರ್ಬೋದು, ನಮ್ಮ ಮಕ್ಕಳು ಕೂಡ ಈ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದಾರೆ. ಮುಂದಿನ ಪೀಳಿಗೆ ಬೆಳಿಬೇಕಂದ್ರೆ ನಮ್ಮ ಯೂನಿವರ್ಸಿಟಿ ಇರಲೇಬೇಕು. ಯಾಕಂದರೆ ನಾವು ಡಿಗ್ರಿ ಓದ್ತಿರುವಾಗ ಬಳ್ಳಾರಿಗೆ ಹೋಗಿ
ಕಾನ್ವೊಕೇಶನ್ ಲೆಟರ್ ಇಸ್ಕೊಂಡು ಬಂದೀವಿ. ಏನೇ ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕಾಗ್ತದೆ, ಅವ್ರವ್ರ ಯೂನಿವರ್ಸಿಟಿಗೆ ಅವ್ರು ಹೋಗ್ಬೇಕಾಗ್ತದೆ. ಯಾಕೆ ಇಲ್ಲೇ ಉಳಿದ್ರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.